ಹೆಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಹಲೋ ಎವ್ರಿವನ್, ಎಲ್ರಿಗೂ ನಮಸ್ತೆ. ಹೇಗಿದ್ದೀರಾ? ವೆಲ್ಕಮ್ ಟು ಅನದರ್ ಬ್ಲಾಗ್. ಇವತ್ತು ನಾನಿರೋದು ಬೆಡ್ದಾಸ್ಪುರದಲ್ಲಿ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ಸ್. ಯಾರ್ಯಾರು ಕಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡಿದ್ರಿ. ಬಂದಿರೋದು ಬೆಡ್ದಾಸ್ಪುರದಲ್ಲಿರೋ ಕಾಶಿ ವಿಶ್ವನಾಥ ದೇವಸ್ಥಾನ. ಬೆಡ್ದಾಸ್ಪುರದಲ್ಲೇ ತುಂಬ ಫೇಮಸ್ ಟೆಂಪಲ್ ಇದು. ಮುಖ್ಯ ದ್ವಾರದಲ್ಲಿ ನೀವು ನೋಡ್ಬೋದು, ಬೋರ್ಡೆಲ್ಲ ಹಾಕಿದ್ದಾರೆ, ದೇವಸ್ಥಾನದ ಹೆಸರೆಲ್ಲ ಇದೆ. ಫಸ್ಟು ನಮ್ಮನ್ನು ವೆಲ್ಕಮ್ ಮಾಡೋದು ಇಲ್ಲಿ ನಂದಿ ವಿಗ್ರಹ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ. ಇಲ್ಲಿ ತುಂಬಾ ಚೆನ್ನಾಗಿದೆ. ಒಳ್ಳೆ ಕಾಂಕ್ರೀಟ್ ರೋಡು. ಬಸ್ ಸ್ಟ್ಯಾಂಡಿಗೆ ತುಂಬಾ ಹತ್ರ. ಇದು ಮೇನ್ ರೋಡ್ ಇಲ್ಲೇ ಪಕ್ಕದಲ್ಲೇ ಇದೆ. ಚೆನ್ನಾಗಿ ಒಳ್ಳೆ ಕಾಂಕ್ರೀಟ್ ರೋಡ್ ಮಾಡಿಸಿದ್ದಾರೆ. ಒಳಗಡೆವರೆಗೂ ಒಂದು ದಾರಿ ಚೆನ್ನಾಗಿದೆ. ಒಳ್ಳೆ ಪಾರ್ಕಿಂಗು, ಕಾರು, ಬೈಕು ಏನು ಬೇಕಾದ್ರೆ ಬಸ್ನ ನಿಲ್ಲಿಸ್ಕೋಬೋದಿಲ್ಲ, ಅಷ್ಟು ಚೆನ್ನಾಗಿದೆ. ಪಾರ್ಕಿಂಗ್ ಮಾಡ್ಕೊಬೋದು. ನೋಡಿ, ಈ ಕಡೆ ಕಾಣಿಸುತ್ತೆ, ಇದೆ ಕೋಟೆ ತಿಮ್ಮರಾಯ ಸ್ವಾಮಿ ದೇವಸ್ಥಾನ. ಕಾಶಿ ವಿಶ್ವನಾಥನೂ ಇದನ್ನು ಇಲ್ಲೇನೆ. ಇಲ್ಲೊಂದು ಕಾಣಿಸುತ್ತೆ ನೋಡಿ, ನಿರಂತರ ಉಚಿತ ಯೋಗ ತರಬೇತಿ ಕೇಂದ್ರ ಅಂತ. ಸೊ ಇಲ್ಲಿ ಬೆಳಗ್ಗೆ 5:15ಕ್ಕೆ ಬಂದರೆ ನಿಮಗೆ ಫ್ರೀ ಯೋಗ, ಏನು ಕಾಸ್ಟ್ ಇಲ್ಲ, ಏನಿಲ್ಲ. ಬೆಳಗ್ಗೆ 5:15ಕ್ಕೆ ಬಂದು ಇಲ್ಲಿ ಹಾಜರಿದ್ರೆ ಸಾಕು. ಎಲ್ಲರ ಜೊತೆ ಯೋಗ ಮಾಡಿರೋ ದೇವಸ್ಥಾನ. 2 ಥರದ ದೇವರಿದೆ, ಒಂದು ಕಾಶಿ ವಿಶ್ವನಾಥ ಮತ್ತು ತಿಮ್ಮರಾಯ ಸ್ವಾಮಿ. ಸೊ ಇಲ್ಲಿ ಶೌಚಾಲಯದ ವ್ಯವಸ್ಥೆ ಇದೆ. ಹೊರಗಡೆ ಎಲ್ಲ ಥರದ್ದು ಫ್ಯಾಮಿಲಿಯವ್ರು ಆರಾಮಾಗಿ ಬರ್ಬೋದು. ಯಾವುದೇ ವಯೋಮಿತಿ ಇಲ್ಲ, ಯಾರಾದರೂ ಬರ್ಬೋದು ಆರಾಮಾಗಿ. ವಯಸ್ಸಾದರೂ ಬರ್ಬೋದು, ಅಷ್ಟಿಲ್ಲ. ಇಲ್ಲಿವರೆಗೂ ವೆಹಿಕಲ್ಸ್ ಬರುತ್ತೆ ನೋಡಿ. ಇಲ್ಲೊಂದು ಗಾಡಿ ಎಷ್ಟೋದಿದೆ. ಸೊ ವೆಹಿಕಲ್ಸ್ ಮೇಲ್ಗಡೆವರೆಗೂ ಬರುತ್ತೆ. ದೇವಸ್ಥಾನಕ್ಕೆ ತುಂಬ ಸಲ ಬಂದಿದ್ದೀನಿ, ಬಟ್ ಯಾವಾಗ ವ್ಲಾಗ್ ಮಾಡಬೇಕು ಅಂದಾಗ ಡಾಕ್ಯುಮೆಂಟ್ರಿ ಮಾಡಿದ್ನೋ ಆವಾಗಲೇ ಗೊತ್ತಾಗಿದ್ದು ನನಗೆ ಇದರಿಂದ ಇಷ್ಟೊಂದು ವಿಶೇಷತೆ ಇದೆ ಅಂತ. ಇದಕ್ಕೂ ಮಾಲ್ಗುಡಿ ಡೇಸ್ಗೂ ಒಂದು ಕನೆಕ್ಷನ್ ಇದೆ. ಸೊ ಅದೇನು ಅಂತ ನಾನು ಹೇಳ್ತೀನಿ. ಆಮೇಲೆ ಈ ದೇವಸ್ಥಾನದ ಯಾವಾಗ ಯಾವ ಸಮಯದಲ್ಲಿ ಬಂದಿದ್ದು, ಯಾರು ಕಟ್ಟಿದ್ದು, ಏನು. ನನ್ನ ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದು, ಕೋಟೆ ಥರನೇ ಇದೆ ನೋಡಿ. ಇದು ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಕಲ್ಲನ್ನ ಒಂದ್ರ ಮೇಲೆ ಒಂದು. ಸೊ ಫಸ್ಟ್ ಒಂದೊಂದು ದೇವಸ್ಥಾನಕ್ಕೂ ಒಂದು ಹಿನ್ನೆಲೆ ಇರುತ್ತೆ. ಆದರೆ ಇದೇ ಥರ ಈ ದೇವಸ್ಥಾನಕ್ಕೂ ಒಂದು ಹಿನ್ನೆಲೆ ಇದೆ. ಏನಕ್ಕೆ ಇದನ್ನು ಕೋಟೆ ಥರನೇ ಕಟ್ಟಿದ್ರು, ಯಾರು ಕಟ್ಟಿದ್ರು, ಯಾವಾಗ ಕಟ್ಟಿದ್ರು. ಇಲ್ಲಿ ಸೊ ಪ್ರತಿಯೊಂದು ದೇವಸ್ಥಾನಕ್ಕೂ ಒಂದೊಂದು ಪ್ರತೀತಿ ಇರುತ್ತೆ, ಯಾವ ಥರ ಕಟ್ಟಿದ್ರು, ಏನು, ಹೆಂಗೆ ಎತ್ತ ಅಂತ. ಸೊ ಅದೇ ಥರ ನೋಡಿದಾಗ ಈ ದೇವಸ್ಥಾನನ ಏನಕ್ಕೆ ಕೋಟೆ ಕಟ್ಟಿ ನಂತರ ಒಳಗಡೆ ದೇವಸ್ಥಾನ ನಿರ್ಮಿಸಿದ್ರು, ಯಾರು ಕಟ್ಟಿದ್ದು, ಯಾವಾಗ ಕಟ್ಟಿದ್ದು ಅಂತ ವಿಚಾರಿಸಿದಾಗ ಕೆಲವ್ರು ಹೇಳ್ತಾರೆ, ಇಲ್ಲೇ ಸುತ್ತಮುತ್ತ ವಿಚಾರಿಸಿದಾಗ ಚೋಳರ ಕಾಲಿದ್ದಿದ್ದು ಅಂತಾರೆ. ಆದರೆ ಇದು ಕೆಂಪೇಗೌಡರು 15ನೇ ಶತಮಾನದಲ್ಲಿ ಅವ್ರ ಆಳ್ವಿಕೆ ಇದ್ದಾಗ ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ಕೊಂಡು ಈ ಪ್ರದೇಶವನ್ನು ಯಾರು ನೋಡ್ಕೊತಾ ಇದ್ರು, ಸೊ ಅವ್ರು ಕಟ್ಸಿರೋದು. ಇದು ಯಾವ ಕಾರಣಕ್ಕೆ ಅಂದರೆ ಅವ್ರ ಕನಸಲ್ಲಿ ಬಂದು ದೇವರು ಹೇಳ್ತು, ಸೊ ಇದೇ ಥರ ನನಗೆ ನಿಶ್ಶಬ್ದವಾಗಿರಬೇಕು, ಮಂದಿರ ಕಟ್ಸು ನನಗೆ ಈ ಥರ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ಇವಾಗ. ಸೊ ಇಲ್ಲಿ ಬಾಗಿಲು ಹಾಕಿದ್ದಾರೆ. ಸೊ ಏನಕ್ಕೆ ಅಂದರೆ ಇದು ನಿಗದಿತ ಸಮಯಕ್ಕೆ ಮಾತ್ರ ತೆಗೆಯೋದು. ಇಲ್ಲಿ ಪೂಜೆ ಸಮಯ ಬಂದ್ಬಿಟ್ಟು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ, ಮತ್ತು ಸಾಯಂಕಾಲ 5 ಗಂಟೆಯಿಂದ 7:15ವರೆಗೂ. ಪ್ರಧಾನ ಅರ್ಚಕರು ಬಂದಿವಾಗ ಬಾಗಿಲು ತೆಗಿತಾ ಇದ್ದಾರೆ. ಇವಾಗ 5 ಗಂಟೆಯಿಂದ 7:15ವರೆಗೂ ಪೂಜೆ. ನೋಡಿ ಫ್ರೆಂಡ್ಸ್, ಇದು ಎಂಟ್ರೆನ್ಸಲ್ಲಿ ಈ ಥರ ಇದೆ. ಇದಕ್ಕೆ 2 ದ್ವಾರ, ಇದು ಮುಖ್ಯ ದ್ವಾರ. ಇನ್ನೊಂದು ಒಳಗಡೆ ಬಂದರೆ ಈ ಕಡೆ ರೈಟ್ ಸೈಡಿಗೆ ಒಂದಿದೆ ಎಕ್ಸಿಟ್ಟು. ಸೊ ಇಲ್ಲಿ ಏನೂ ಇಲ್ಲ, ನಾನೇ ಫಸ್ಟ್ ಒಳಗಡೆ ಬಂದಿರೋದು ಈ ದೇವಸ್ಥಾನ ತೆಗೆದ್ಮೇಲೆ. ಸೊ ಇಲ್ಲಿ ನೋಡ್ಬೋದು ನೀವು, ಕೋಟೆ ಥರನೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ.
ಕಾಣಿಸ್ತಾ ಇದೆಯಲ್ಲ, ಇದು ತಿಮ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ದಾರಿ. ಸೊ ಈ ದ್ವಾರ ಕಾಣಿಸ್ತಾ ಇರೋದು ಕಾಶಿ ವಿಶ್ವನಾಥನಿಗೆ ದಾರಿ. ಒಳಗಡೆ ಹೋಗುತ್ತೆ ವೆಹಿಕಲ್ಗಳು. ಇನ್ನೊಬ್ರು ಅರ್ಚಕರು ಹೋಗ್ತಾರೆ ನೋಡಿ ಒಳಗಡೆ. ಸೊ ಇಲ್ಲಿಂದ ಮೇನ್ ಎಂಟ್ರೆನ್ಸಲ್ಲೇ ಬಂದ್ಬಿಡುತ್ತೆ ಎಲ್ಲ ವೆಹಿಕಲ್ಗಳು. ಕಾಶಿ ವಿಶ್ವನಾಥ ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀನಿ ನಾನು. ಎಂಟ್ರಿ ತಗೊಂಡ್ರೆ ದೇವಸ್ಥಾನದ ಹತ್ರ ಮೊದಲು ಇಲ್ಲೇನೋ ದೊಡ್ಡದೊಂದು ಹುತ್ತ ಇದೆ. ಸೊ ಹುತ್ತದ ನಂತರ ಈ ಕಡೆ ರೈಟ್ ಸೈಡಿಗೆ ನೋಡಿ ನೀವು, ಇಲ್ಲೂ ಕೋಟೆನೇ ಫುಲ್ ಎಲ್ಲ ಕವರ್ ಆಗಿದೆ. ದೊಡ್ಡ ದೊಡ್ಡ ಬಂಡೆಗಳು, ಕಲ್ಲುಗಳು ಎಲ್ಲ ಇದೆ. ಇದೇ ಮುಖ್ಯ ಕಲ್ಯಾಣಿ. ಹೊರಗಡೆ ಪರಿಸರನೂ ತುಂಬಾ ಚೆನ್ನಾಗಿದೆ ನೋಡಿ. ಸೊ ಇಲ್ಲಿ ಕಾಣಿಸ್ತಿರೋದೆ ಕಾಶಿ ವಿಶ್ವನಾಥ. ಈ ಕಡೆಗೆ ಇಲ್ಲೊಂದು ಕಲ್ಯಾಣಿ ಇದೆ ನೋಡಿ. ಹಳ್ಳಿಕಟ್ಟೆ ಇದೆ. ಹಳ್ಳಿಕಟ್ಟೆಯಿಂದ ರೈಟ್ ಸೈಡಿಗೆ ಕಾಣಿಸೋದೆ. ಹಳ್ಳಿಕಟ್ಟೆಯಿಂದ ಬಲಭಾಗಕ್ಕೆ ಹೋದರೆ ಕಲ್ಯಾಣಿ ಇರೋದು. ಮೊದಲು ಸಿಗೋದು ಗರುಡಗಂಬ. ಇದು ತಿಮ್ಮರಾಯ ಸ್ವಾಮಿ ಎಂಟ್ರೆನ್ಸ್. ಇದು ಮೆಟ್ಲು ಹತ್ಕೊಂಡು ಬಂದರೆ ಇಲ್ಲಿ ಕಾಣಿಸೋದು ತಿಮ್ಮರಾಯ ಸ್ವಾಮಿ. ನೋಡ್ಬೋದು. ಕಡ್ಡಾಯ ಮಾಸ್ಕ್ ಧರಿಸಿ ಹಾಗೂ ಅಂತರ ಕಾಯ್ದುಕೊಳ್ಳಿ ಕೊರೋನಾ ಟೈಮಲ್ಲಿ. ಇವಾಗ ನಾವು ನೋಡ್ತಾ ಇರೋದು ಗರ್ಭಗುಡಿ. ಇಲ್ಲಿ ತಿಮ್ಮರಾಯ ಸ್ವಾಮಿ ಶ್ರೀದೇವಿ ಮತ್ತು ಭೂದೇವಿ ಜೊತೆ ನಿಲ್ಲಿಸಿರೋದು. ವೈಕುಂಠ ಏಕಾದಶಿನ ಇಲ್ಲಿ ತುಂಬಾ ವಿಜೃಂಭಣೆಯಿಂದ ಮಾಡ್ತಾರೆ. ಅವಾಗ ನಾನು ಕೂಡ ಇಲ್ಲಿಗೆ ಭೇಟಿ ಕೊಟ್ಟಿದ್ದೆ. ಅವಾಗ ಕೆಲವು ಫೋಟೋಸ್ ಮತ್ತೆ ವಿಡಿಯೋಸ್ ಇದೆ, ಅದಂತ ಇವಾಗ ಪೋಸ್ಟ್ ಮಾಡ್ತೀನಿ ನೋಡಿ. ವಿಶ್ವನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ಎಂಟ್ರೆನ್ಸಲ್ಲಿ ನಂದಿ ಮತ್ತು ಇಲ್ಲಿ ಕೆಲವು ಮೆಟ್ಲಿದೆ. ಇಲ್ಲಿ ಹತ್ತಿ ಬಂದರೆ ಸೊ ನೀವು ನೋಡ್ಬೋದು ಸನ್ನಿಧಿ. ತುಂಬ ಭಕ್ತಾದಿಗಳಾಗಲೇ ಬಂದ್ಬಿಟ್ಟಿದ್ದಾರೆ. ಕಾಶಿ ವಿಶ್ವನಾಥ ದೇವಸ್ಥಾನದ ಪ್ರಧಾನ ಅರ್ಚಕರು ತೇಜು ದೀಕ್ಷಿತ್ ಅವರಲ್ಲಿದ್ದಾರೆ. ಅವ್ರಿಗೆ ಒಂದು ದೇವಸ್ಥಾನದ ಬಗ್ಗೆ ಎರಡು ಮಾತು ಹೇಳ್ತಾರೆ. ನಮಸ್ಕಾರ. ಈ ಊರ ಹೆಸರು ಬೆಟ್ಟದಾಸನಪುರ. ಬೆಟ್ಟ ಅಂದರೆ ಬೆಟ್ಟ ಇದೆ, ದಾಸ ಅಂದರೆ ಆಗಿನ ಕಾಲದಲ್ಲಿ ಸನ್ಯಾಸಾಧುಗಳು ಗೌತಮ ಮಹರ್ಷಿಗಳಿದ್ದ ಸ್ಥಳ, ಆದ್ದರಿಂದ ದಾಸ ಅಂತ ಇಟ್ಟಿದ್ದಾರೆ. ಪುರ ಅಂದರೆ ಆಗಿನ ಕಾಲದಲ್ಲಿ ದೊಡ್ಡ ಊರಿದು, ಆದ್ದರಿಂದ ಬೆಟ್ಟದಾಸನಪುರ ಅಂತ ಹೆಸರು ಈ ಕ್ಷೇತ್ರಕ್ಕೆ. ವಿಶೇಷವಾಗಿ ಶಿವ ಮತ್ತು ವಿಷ್ಣು ಎಲ್ಲಿರೋದಿಲ್ಲ, ವಿಶೇಷವಾಗಿ 2 ನೇತ್ರಗಳಿಂದ ಆಗಿದ್ದಾರೆ. ಈಶಾನ್ಯ ಭಾಗದಲ್ಲಿ ಕಲ್ಯಾಣಿ, ಎಲ್ಲೇ ನೀರು ಖಾಲಿ ಆದರೂ ನೀರು ಖಾಲಿ ಆಗುವಂಥ ಸಾಧ್ಯತೆ ಇಲ್ಲ.
ಈಶಾನ್ಯ ಭಾಗದಲ್ಲಿ ವಿಶೇಷವಾಗಿ ಬುದ್ಧ ಇದೆ, ವಿಶೇಷವಾಗಿ ಸರ್ಪ ಇದೆ. ಇದಾರನ ಪ್ರತಿರೂಪ ನಂದಿ ಮೇಲ್ಗಡೆಗೆ ಶಿವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರಂಥ ಪ್ರತಿರೂಪ ಚಿಹ್ನೆ ಮೇಲೆ ಆಗಿನ ಕಾಲದಲ್ಲಿ ಇಟ್ಟಿರುವಂಥ ಚಿಹ್ನೆ. ವಿಶೇಷವಾಗಿ ಇದು ಗೌತಮ ಮಹರ್ಷಿಗಳು ಸ್ಥಾಪನೆ ಮಾಡಿರುವಂಥ ವಿಗ್ರಹಗಳು. ಹರಿಹರ ಕ್ಷೇತ್ರ ಅಂತ ಕೂಡ ಹೇಳ್ಬೋದು. ಅದರಿಂದ ವಿಶೇಷವಾಗಿ ಸಾವಿರಾರು ವರ್ಷ ಇತಿಹಾಸ ದೇವಸ್ಥಾನ ಇದು. ಗೌರ್ನಮೆಂಟ್ ಅಂದರೆ ಎಂಡೋಮೆಂಟ್ ದೇವಸ್ಥಾನ. ಅದರಿಂದ ವಿಶೇಷವಾಗಿ ಏನೇ ಪೂಜೆ ನಡೆದರೂ ಕೂಡ ಇಲ್ಲಿ ಏನು ಕಾರ್ತಿಕ ಮಾಸದಲ್ಲಿ ನಡೆಯುತ್ತೋ ಅದೇ ಥರ ಅಲ್ಲಿ ಕೂಡ ನಡೆಯುತ್ತೆ. ಅಲ್ಲಿ ಶ್ರಾವಣ ಮಾಸದಲ್ಲಿ ನಡೆಯೋದಾಗ ಇಲ್ಲಿ ಕೂಡ ಅಲ್ಲಿ ವಿಶೇಷವಾಗಿ ನಡೆಯುತ್ತೆ. ಅಂದರೆ ಭೇದ ಭಾವ ಇದ್ದಿರ ವಿಶೇಷವಾಗಿರುವಂಥ ಕ್ಷೇತ್ರ. ಹಾಗೆ ಏನೇ ಪ್ರಾರ್ಥನೆ ಇದ್ದರೂ ಕೂಡ, ಯಾವುದೇ ಸರ್ಪದೋಷ ಇದ್ದರೂ ಕೂಡ ಇಲ್ಲಿ ವಿಶೇಷವಾಗಿ ಭಕ್ತಾದಿಗಳು ಈಶಾನ್ಯದಲ್ಲಿರುವಂಥ ವೃತ್ತಕ್ಕೆ, ಹಾಗೆ ಈ ನಂದಿ ಮೇಲ್ಗಡೆ ಇರುವಂಥ ಸರ್ಪ ದರ್ಶನ ಮಾಡ್ಕೊಂಡು ಅಂದರೆ 16 ವಾರ ಸೋಮವಾರ ಸೇವೆ ಮಾಡಿದ್ರೆ ಖಂಡಿತವಾಗಿ ಎಲ್ಲ ಕಾರ್ಯಗಳು ಇಷ್ಟಾರ್ಥ ಬರಗಳು ನೆರವೇರುತ್ತೆ ಅನ್ನೋದು ಇಚ್ಛೆ. ಆಗಿನ ಕಾಲದಲ್ಲಿಂದ ನಡ್ಕೊಂಡು ಬರ್ತಾ ಇರುವಂಥ ಪೂರ್ವಿಕರ ಸೇವೆ ಇದು. ಅದರಿಂದ ವಿಶೇಷವಾಗಿ ಯಾರಿಗೆ ಕೋರಿಕೆ ಏನಿದ್ರು ಕೂಡ ಇಲ್ಲಿ ಕೋರಿಕೆ ಕೋರ್ಕೊಂಡು ಸೇವೆ ಮಾಡ್ಬೋದು. ಧನ್ಯವಾದಗಳು. ವಿಗ್ರಹ ಇದೆ, ಆಸನೆ ಮಾಡಬೇಕಾ? ಅಚರಂಬರಮ ಗೋತ್ರತ್ವರಗಸ್ಯ ವಿಷ್ಣುಗೋತ್ರತ್ವರಗಸ್ಯ ಸಂಧ್ಯತ್ವಮಾನಸ್ಯ ಗೌರಕಾಲನಕ್ಷತ್ರೋದಾಸ್ಯ ಮೇಘನಾಮ್ಯ ಯಾಗೇಶ್ವರಮಸ್ಯ ಮೂಲಾನಕ್ಷತ್ರೋದಾಸ್ಯ ಪ್ರಭಾಕರಮಸ್ಯ ತ್ರಿವಾದನ ನಕ್ಷತ್ರೋದಾಸ್ಯ ಮಹಾಗುಡುಂಬಸ್ಯ. ಕಾಶಿ ವಿಶ್ವನಾಥ ದೇವಸ್ಥಾನದಿಂದ ಹೊರಗಡೆ ಬಂದರೆ ನೀವು ಮತ್ತೆ ಇಲ್ಲಿ ಎಡಕ್ಕೆ ತಗೊಂಡ್ರೆ ಇಲ್ಲಿ ಬಂದು ಕುತ್ಕೊಬೋದು. ಸ್ವಲ್ಪ ಬಂಡೆಕಲ್ ಮೇಲೆ ಒಂದೇ ಒಂದು ಶಿಲೆ ಮೇಲೆ ಕಟ್ಟಿರೋದು ಎರಡು ದೇವಸ್ಥಾನಗಳು. ಕೆ ನಾರಾಯಣ ಅವರು ಬರೆದಿರೋ ಮಾಲ್ಗುಡಿ ಡೇಸ್ ಶಂಕರ್ ನಾಗ್ ಅವರು ದಿ ವಾಚ್ಮ್ಯಾನ್ ಅನ್ನೋ ಸೀರೀಸ್ನ ಇಲ್ಲೇ ತೆಗೆದಿರೋದು. ಇದೇ ಕಲ್ಯಾಣಿ ಹತ್ರ. ಮತ್ತು ಈ ದೇವಸ್ಥಾನದ ಎಲ್ಲ ಕಡೆನೂ ಶೂಟಿಂಗ್ ನಡೆದಿದೆ. ಅದು ತುಂಬ ಫೇಮಸ್ ಆಗಿರೋ ಸೀರಿಯಲ್ಲು. ಗಿರೀಶ್ ಕಾರ್ನಾಡ್ ಅವರು ನಟಿಸಿದ್ದಾರೆ ಅದರಲ್ಲಿ. ಈ ಎಪಿಸೋಡ್ನಲ್ಲಿ ಇವಾಗಲೂ ಈ ದೇವಸ್ಥಾನ ನೀವು ನೋಡ್ಬೋದು, ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ. ಇದಾಗಿತ್ತು ಕೋಟೆ ತಿಮ್ಮರಾಯ ಸ್ವಾಮಿ ಮತ್ತೆ ಕಾಶಿ ವಿಶ್ವನಾಥನ ದೇವಸ್ಥಾನದ ಮಾಹಿತಿ. ದೇವಸ್ಥಾನದ ಮಾಹಿತಿ ಆದರೆ ಇವಾಗ ದೇವಸ್ಥಾನದ ಹಿಂದ್ಗಡೆ ಹೋದರೆ ಒಂದು ಬಂಡೆ ಇದೆ. ಬಂಡೆ ಹತ್ರ ಸೂರ್ಯಾಸ್ತ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದೇ ದಾರಿ ಹೋಗೋದಕ್ಕೆ. ಅದಕ್ಕೆ ಸೇಮ್ ನಾವು ಹೆಂಗೆ ಬರ್ತೀವಿ ಎಂಟ್ರೆನ್ಸಲ್ಲಿ ಅಲ್ಲಿಂದಲೇ ಕಾಂಕ್ರೀಟ್ ರೋಡ್ ಇಲ್ಲಿವರೆಗೂ ಬರುತ್ತೆ. ನೋಡ್ಬೋದು ದೇವಸ್ಥಾನದ ಒಳಗಡೆ ಇನ್ನೊಂದು ದ್ವಾರ ಇತ್ತಲ್ಲ ಅದು ಈ ಕಡೆದು. ಫೋಟೋ ಶೂಟಿಂಗ್ ಮಾತ್ರ ಸೂಪರ್ ಸ್ಪಾಟ್ ಮಾತ್ರ ಇದು. ನೋಡ್ಬೋದು ಎಷ್ಟು ಸೂಪರ್ ಆಗಿದೆ. ನೋಡಿದ್ರು ಈ ಕಡೆ ಎಲ್ಲ ಬಂಡೆನೇ. ಈಗ ದೇವಸ್ಥಾನ ನಾವು ಹಿಂಬದಿಗೆ ಬರ್ತಾ ಇರೋದು. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಗ್ರೀನ್ ಆಗಿರುತ್ತೆ ಒಂಥರ. ಎಲ್ಲ ಸಮಯದಲ್ಲೂ ಬರ್ಬೋದು. ನೋಡಿ ಸೂರ್ಯಾಸ್ತ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ರೆ ಇನ್ನೂ ಸೂಪರಾಗಿ ಕಾಣುತ್ತೆ. ಬೆಂಗಳೂರಲ್ಲೇ ಇಷ್ಟು ಹತ್ರದಲ್ಲಿ ಒಂದು ಒಳ್ಳೆ ಸ್ಥಳ ಇರಬೇಕಾದ್ರೆ ನಮ್ಮ ಜನ ಬರಲ್ಲ. ಹಿತ್ತಲ ಗಿಡ ಮದ್ದಲ್ಲ ಅಂದಂಗೆ ಎಲ್ಲೆಲ್ಲ ಹುಡಿಕೊಂಡು ಹೋಗೋದು ಗೂಗಲ್ ಮ್ಯಾಪ್ಗಳು ಹಾಕ್ಕೊಂಡು. ಒಂದು ರೌಂಡ್ ಬಂದರೆ ಈ ಕಡೆ ಹಿಂದ್ಗಡೆಯಿಂದ ದಾರಿ ಇದೆ. ನೀವು ನೋಡ್ಬೋದು ಇಲ್ಲಿ ಮರ ಗಿಡ ಎಲ್ಲ ಹಾಕಿದ್ದಾರೆ. ಎಲ್ಲ ಕಡೆ ಗರ್ಭಗುಡಿ ಪ್ರದಕ್ಷಿಣೆ ಇದ್ರೆ ದೇವಸ್ಥಾನನೇ ಪ್ರದಕ್ಷಿಣೆ ಹಾಕ್ಬೋದು, ಅಷ್ಟೊಂದು ಜಾಗ ಇದೆ. ನೋಡ್ಬೋದು ನೀವು, ಒಳ್ಳೆ ದೊಡ್ಡ ಬಂಡೆ, ವಿಶಾಲವಾದ ಬಂಡೆ ಇದು. ಇದು ದೇವಸ್ಥಾನದ ಬಲಬದಿಯಲ್ಲಿರೋ ಒಂದು ಬಂಡೆ. ಇಲ್ಲೂ ತುಂಬಾ ಜನ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇದು ಬೆಡದಾಸ್ಪುರ ದೇವಸ್ಥಾನದ ವಿಶೇಷತೆ ಸನ್ಸೆಟ್ ಮಾತ್ರ ಸಖತ್ತಾಗಿರುತ್ತೆ. ಹಿಂದ್ಗಡೆ ಬಂದರೆ ಬಂಡೆ ಮೇಲೆ ಬಂಡೆಗಳಿದೆ ತುಂಬ. ನೋಡಿ ಎಷ್ಟು ಚೆನ್ನಾಗಿದೆ.
ಇದಾಗಿತ್ತು ಬೆಟ್ಟದಾಸ್ಪುರದ ಕೋಟೆ, ಕಾಶಿ ವಿಶ್ವನಾಥ ಮತ್ತು ತಿಮ್ಮರಾಯ ಸ್ವಾಮಿ ದೇವಸ್ಥಾನದ ಮಾಹಿತಿ. ನಮ್ಮಿಂದ ಯಾವುದೇ ಮಾಹಿತಿ ಮಿಸ್ ಆಗಿದ್ರು ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದು. ನಿಮಗೇನಾದ್ರೂ ಗೊತ್ತಿದ್ರು ಅಲ್ಲಿ ಕಮೆಂಟ್ಸ್ ಅಲ್ಲಿ ಹಾಕಿ. ನೀವು ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. It is very close to Electronic City, Begur, Jigni and Hosur. To get the exact location of the temple, you can type Beddaspura Temple Road in Google Map. I am sharing the same now. If you are watching first time, then don't forget to subscribe for more videos. Thank you.